ಇದೇನಿದು ಅಕ್ಕಿ ರೊಟ್ಟಿ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬಿಳಿ ಹೋಳಿಗೆ ಜೊತೆಗೆ ರುಚಿಯನ್ನು ಹೆಚ್ಚಿಸಲು ಮಾವಿನ ಹಣ್ಣಿನ ಸೀಕರಣೆ ಹೇಗೆ ಮಾಡೋದಂತ ತಿಳಿಸ್ತೀನಿ. ಅದಕ್ಕೆ ಮೊದಲು ನಾನು ಇಲ್ಲಿ 2 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಣಕ ಮಾಡಲು ಬಳಸ್ತಾ ಇದ್ದೀನಿ. ನಾನು ಸ್ವಲ್ಪವೇ ನೀರು ಹಾಕ್ಕೊಂಡು ನಾವು ಬೇರೆ ಹೋಳಿಗೆ ಎಲ್ಲ ಯಾವ ರೀತಿ ಕಣಕ ರೆಡಿ ಮಾಡ್ಕೊತೀವೋ ಅದೇ ಥರ ಇದನ್ನು ರೆಡಿ ಮಾಡ್ಕೋಬೇಕು. ಜಾಸ್ತಿ ನೀರಾಗಿದೆ ಹಿಟ್ಟು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಒಂದು 10 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ನೋಡಿ, ಇದನ್ನು ಇವಾಗ ನಾನು ಸೈಡ್ ಇಟ್ಕೊಳ್ತಾ ಇದ್ದೀನಿ ಒಂದು 10 ನಿಮಿಷ. ನಂತರ ನಾನಿಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಪಲ್ಪನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾವಿನ ಹಣ್ಣಿನ ಸೀಕರಣೆಯಲ್ಲಿ ಬಿಳಿ ಹೋಳಿಗೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಸಹ ಮಾಡ್ಕೋಬಹುದು. ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಈ ರುಚಿಯಾದ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಪಲ್ಪನ್ನು ತುಂಬ ಸುಲಭವಾಗಿ ತೆಗಿಬಹುದು. ಅದಕ್ಕೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಗೊರಟಲ್ಲಿರುವ ಪಲ್ಪನ್ನು ಸಹ ತೆಗೆದುಬಿಟ್ಟು ಹಾಕ್ಕೊಳ್ತೀನಿ. ನಮ್ಮ ಉತ್ತರ ಕರ್ನಾಟಕದವರಿಗಂತೂ ಇದರ ರುಚಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ನಾನಿಲ್ಲಿ ಕೈಯಲ್ಲೇ ಸ್ವಲ್ಪ ಅದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನಾನು ಅದನ್ನು ಮ್ಯಾಶ್ ಮಾಡ್ಕೊಳ್ತಾ ಇಲ್ಲ. ಚಿಕ್ಕ ಹೋಳುಗಳಿರಲಿ, ತುಂಬ ಚೆನ್ನಾಗಿರುತ್ತಂತ ಹಾಗೆ ಬಿಟ್ಟಿದ್ದೀನಿ. ನಂತರ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ನಂತರ ಒಂದು 1/2 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಬದಲು ಸಕ್ಕರೆ ಸಹ ಹಾಕೋಬಹುದು. ನಿಮ್ಮ ರುಚಿಗೆ ಅನುಗುಣವಾಗಿ ಬೆಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಕೂಡಲೇ ಸೀಕರಣೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ನೋಡಿ, ಸೀಕರಣೆ ರೆಡಿ ಆಯಿತು. ಇದನ್ನು ನಾನು ಇವಾಗ ಸೈಡ್ ಇಟ್ಕೊತೀನಿ. ಇವಾಗ ನಾನು ಬಿಳಿ ಹೋಳಿಗೆ ಹೇಗೆ ಮಾಡೋದಂತ ತಿಳಿಸ್ತೀನಿ. ಅದಕ್ಕೆ ಮೊದಲು ನಾವು ಹೂರಣವನ್ನು ರೆಡಿ ಮಾಡ್ಕೋಬೇಕು. ನಾವು ಇಲ್ಲಿ ಅಕ್ಕಿ ಹಿಟ್ಟಿನ ಹೂರಣವನ್ನು ರೆಡಿ ಮಾಡ್ಕೊಳ್ತೀವಿ. ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಅದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿ ಬಂತು ಅನ್ನುವಾಗ ಫ್ಲೇಮನ್ನು ಸಣ್ಣದಾಗಿ ಇಟ್ಟು ನಂತರ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಚೆನ್ನಾಗಿ ಮಿಶ್ರಣ ಆಯಿತು ಅನ್ನುವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಅದನ್ನು ಒಂದು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ತಣ್ಣಗಾಗಲು ಬಿಡಬೇಕು. ಸ್ವಲ್ಪ ಬೆಚ್ಚಗಾಗಬೇಕು. ಅದಕ್ಕೆ ಒಂದು 5ರಿಂದ 10 ನಿಮಿಷ ಹಾಗೆಯೇ ಸೈಡ್ ಇಟ್ಕೊಳ್ತೀನಿ ನಾನು. ಸ್ವಲ್ಪ ಬೆಚ್ಚಗಾಯ್ತು ಅನ್ನುವಾಗ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ತುಂಬ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೋಬೇಕು. ಒಂದು 3ರಿಂದ 4 ನಿಮಿಷ ಆದರೂ ಚೆನ್ನಾಗಿ ನಾದ್ಕೋಬೇಕು. ಆವಾಗ ಲಟ್ಸ್ಲಿಕ್ಕೂ ತುಂಬ ಈಸಿ ಆಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಅದು. ನೋಡಿ, ನಾನು ಇಲ್ಲಿ ಒಂದು ಮೀಡಿಯಮ್ ಲಿಂಬೆ ಆಕಾರ ಸೈಜಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದೇ ರೀತಿ ಎಲ್ಲ ಹಿಟ್ಟನ್ನು ಡಿವೈಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ನಾವಿಲ್ಲಿ ಕಣಕ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಇದೇ ರೀತಿ ನಾನು ಡಿವೈಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ ಕಣಕ ಸಹ. ಈ ರೀತಿ ಡಿವೈಡ್ ಮಾಡಿ ಇಟ್ಕೊಂಡ್ರೆ ಒಂದೇ ಸೈಜಲ್ಲಿ ಬರುತ್ತೆ. ನೋಡಿ, ಚೆನ್ನಾಗಿ ಅದನ್ನು ಸಹ 2 ಈಕ್ವಲ್ ಆಗಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು ಮೈದಾ ಹಿಟ್ಟಿದ್ದು, ಇದು ಅಕ್ಕಿ ಹಿಟ್ಟಿದ್ದು. ಅಕ್ಕಿ ಹಿಟ್ಟಿದ್ದನ್ನು ಮಧ್ಯೆ ಅದರ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕವರ್ ಮಾಡ್ಕೋಬೇಕು. ಇದು 2 ಬಿಳಿ ಕಲರ್ ಇರೋದ್ರಿಂದ ಯಾವುದು ಕಣಕ ಯಾವುದು ಹೂರಣ ಅಂತ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ನಾವು ಮೈದಾ ಹಿಟ್ಟಿರೋದು ಅದು ಕಣಕ, ನಂತರ ಅಕ್ಕಿ ಹಿಟ್ಟಿರೋದು ಅದು ಹೂರಣ. ನಂತರ 2 ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಬರುವಂತಹ ಮೈದಾ ಹಿಟ್ಟು ಏನಿದೆ ಅದನ್ನು ತೆಗೆದು ಬಿಡಬೇಕು. ಆವಾಗ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ಉದುರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಉದುರಿಸ್ಕೋಬಹುದು. ನೋಡಿ, ಸ್ವಲ್ಪ ಅದನ್ನು ಚಪ್ಪಟೆ ಮಾಡಿಕೊಂಡು ಚೆನ್ನಾಗಿ ತೆಳ್ಳಗೆ ಬರೋ ಹಾಗೆ ಅದನ್ನು ಲಟ್ಸ್ಕೋಬೇಕು. ಆದಷ್ಟು ತೆಳ್ಳಗೆ ಬಂದಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ತೆಳ್ಳಗೆ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಸ್ವಲ್ಪ ಅಂಟುತ್ತೆ ಅನ್ನೋ ಹಾಗಿದ್ದರೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಸ್ಕೊಂಡ್ರೆ ಸರಿ. ತುಂಬ ಸುಲಭವಾಗಿ ಮಾಡ್ಕೋಬಹುದು. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು.
ನೋಡಿ ಇಷ್ಟು ತೆಳ್ಳಗಿದೆ. ತುಂಬ ಚೆನ್ನಾಗಿ ಸುಲಭವಾಗಿ ಮಾಡ್ಕೋಬೋದು. ನಾನು ಮೊದಲೇ ತವಾನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಫ್ಲೇಮಲ್ಲಿ. ಅದರಲ್ಲಿ ಹಾಕಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಕಾಯಿಸ್ಕೋಬೇಕು. ಸ್ವಲ್ಪ ಉಬ್ಬದಾಗೆ ಆಗುತ್ತೆ, ಚೆನ್ನಾಗಿ ಉಬ್ಬುತ್ತೆ ಮಾತ್ರ. ಆವಾಗ ಸ್ವಲ್ಪ ತುಪ್ಪವನ್ನು ಎರಡೂ ಕಡೆ ಹಾಕೋಬೇಕು. ತುಪ್ಪ ಅಂತಲ್ಲ, ಎಣ್ಣೆ ಸಹ ಹಾಕೋಬೋದು. ನಿಮಗೆ ಎಣ್ಣೆ ಬೇಡ, ತುಪ್ಪ ಬೇಡ, ಹಾಗೆ ಡ್ರೈ ಆಗಿ ತಿನ್ನೋದಾದರೆ ಹಾಗೂ ಸಹ ತಿನ್ಬೋದು. ನೋಡಿ ಎರಡೂ ಕಡೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸೀಕರಣೆ ಜೊತೆಗಂತೂ ತುಂಬ ಅದ್ಭುತವಾದ ರುಚಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಎರಡೂ ಕಡೆ ಚೆನ್ನಾಗಿ ಉಬ್ಬಿದೆ ಅಲ್ಲ, ಉಬ್ಬಿದ ನಂತರ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಬದಲು ನಾನು ಮೊದಲೇ ಹೇಳಿರುವ ಹಾಗೆ ಎಣ್ಣೆಯನ್ನು ಸಹ ಹಾಕೋಬಹುದು. ನೋಡಿ ಎರಡೂ ಕಡೆ ತುಪ್ಪ ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಕೆಂಪು ಕೆಂಪು ಕಲರ್ ಬಂತು ಅನ್ನುವಾಗ, ಬ್ರೌನಿಶ್ ಆಗಿ ಬಂತು ಅನ್ನುವಾಗ ಅದನ್ನು ತೆಗೆದುಬಿಡಬೇಕು. ನೋಡಿ ರುಚಿಯಾಗಿರುವಂತಹ ಬಿಳಿ ಹೋಳಿಗೆ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಇದನ್ನು ಮಾವಿನ ಹಣ್ಣಿನ ಸೀಕರಣೆ ಜೊತೆ ನೀವು ಬಡಿಸಿ ಇನ್ನೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ರೆಡಿ ಆಯಿತು. ತುಂಬ ಸುಲಭವಾಗಿ ಮಾಡ್ಕೋಬಹುದು. ನೋಡಿ ತುಂಬಾ ಸಾಫ್ಟ್ ಆಗಿರುವಂತಹ ಬಿಳಿ ಹೋಳಿಗೆ ರೆಡಿ ಆಯಿತು. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬಿಳಿ ಹೋಳಿಗೆ ಹಾಗೂ ಮಾವಿನ ಹಣ್ಣಿನ ಸೀಕರಣೆ. ಇನ್ನು ಬೇರೆ ಬೇರೆ ಊರಿನ ರೆಸಿಪಿ ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.